ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಇನ್ನೊಂದು ದೊಡ್ಡ ಹಗರಣ, ಭೂಕೋಟಿ ಹಗರಣ, 50 ಕೋಟಿ ಮೇಲ್ಪಟ್ಟ ನಡೆದಂಥ ಹಗರಣ ಬೆಳಗಾವಿಯಲ್ಲಿ. ಇದೇನ್ರಿ ರ್ಯಾಂಕ್ ಹತ್ತಿದಲ್ಲ, ಒಂದರಿಂದ ಒಂದು. ಮೊನ್ನೆ ಶಿವಾನಂದ್ ನೀಲಣ್ಣವರು, ಡಾಕ್ಟರ್ ಶಿವಾನಂದ್ ನೀಲಣ್ಣವರು ಒಳಗೆ ಹೋಗಿದ್ದಾರೆ. 4,500 ಕೋಟಿ ರೂಪಾಯಿ 3.5 ಬಡ್ಡಿ ಅಥವಾ 4 ಬಡ್ಡಿ ಕೊಡ್ತಾನಂತೇಳಿ. ಇನ್ನೊಬ್ಬ ಮಹಾಶಯಲಿದ್ದಾರೆ 5 ಬಡ್ಡಿ ಪ್ರತಿ ತಿಂಗಳ ಕೊಡ್ತಾನಂತೇಳಿ 50 ಕೋಟಿಗೂ ಮಿಕ್ಕಿನ ಹೆಚ್ಚಾಗಿದೆ. 6,500 ಜನರಿಂದ ದುಡ್ಡು ಸಂಗ್ರಹ ಮಾಡ್ಕೊಂಡಿದ್ದಾನೆ ಮನುಷ್ಯ. ಇಲ್ಲಿವರೆಗೆ ಅವರಿಗೆ ಬಡ್ಡಿ ಪ್ರತಿ ತಿಂಗಳ 5 ಬಡ್ಡಿ ನೆನಪಿಟ್ಟುಗಳು ಕೊಡ್ತಾ ಇದ್ದಾನೆ. ಅದ್ರ ಹೆಸರು ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್. ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್, ಆದಿತ್ಯ ರಾಜ್ ಅಂತ. ಅದ್ರ ಮಾಲೀಕ ಯಾರಪ್ಪ ಅಂದ್ರೆ ಬಾಲರಾಜ್ ಮಾನೆ, ಇನ್ನೊಬ್ಬ ಶಿವಾನಂದ ನೀಲಣ್ಣವರ. ಈಗಾಗಲೇ ಈ ಮನುಷ್ಯ ಅಲ್ಲಿ ಕಂಬಿ ಕೆತ್ತು ಹೋಗಿದ್ದಾನೆ ಹೊರಗೆಲ್ಲೂ ಓಡಿ. ಅದಕ್ಕಾಗಿ ಲುಕ್ಔಟ್ ಅಂತ ತೆಗೆದಾರೆ. ಅಟ್ಲೀಸ್ಟ್ ಲಘುನ ಜಾಗೃತ ಆಗಿದ್ದಾರೆ ಅಲ್ಲಿ ಬೆಳಗಾವಿ ನಮ್ಮ ಆಡಳಿತ. ಅದರಲ್ಲೂ ಮುಖ್ಯ ನಮ್ಮ DC ಅವರಾಗಿರ್ಬೋದು, ಅಲ್ಲಿ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಈಗಾಗಲೇ ಇವನ್ನ ಹಿಡಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲೆಲ್ಲೂ ಇದ್ದಾನಂತೇಳಿ ಅದು ವಿಡಿಯೋ ಮೂಲಕ ಸಂದೇಶ ಕಳಿಸಿದಾನೆ ಟಿವಿದಾರರಿಗೆ. ಏನಂತ, ನಮ್ಮದು ಕಾನೂನು ರೀತಿಯಲ್ಲಿ ಆರಂಭವಾದ ಹಣಕಾಸಿನ ಸಂಸ್ಥೆ. ನೋಡಿ, ಸ್ಪಷ್ಟ ಹೇಳ್ತಾ ಇದ್ದಾನೆ ಮನುಷ್ಯ. ನಮ್ಮ ದಾಖಲೆಗಳು 100ಕ್ಕೆ 100 ಸ್ಪಷ್ಟವಾಗಿವೆ. ನಾವೇನು ಗೋಲ್ಮಾಲ್ ಮಾಡೋ ಮನುಷ್ಯರಲ್ಲಪ್ಪ. ಹಿಂದಿಯೊಳಗೆ ಮಾತಾಡಿದಾರೆ ಇದೆಲ್ಲ. ಪ್ರತಿ ವರ್ಷ TDS ಕಟ್ ಮಾಡಲಾಗಿದೆ. ನೋಡ್ರಿ, ಹೂಡಿಕೆ ಮಾಡಿದವರಿಗೆ ಇದುವರೆಗೆ 1 ರೂಪಾಯಿ ಕೂಡ ಹಾನಿ ಮಾಡಿಲ್ಲ. ಲಾಭಾಂಶ ನೀಡುತ್ತಾ ಬಂದಿದ್ದೇನೆ. ನಾನು ಇನ್ನೂ ಲಾಸ್ ಮಾಡಿಲ್ಲಪ್ಪ, ನೀಡುವುದು ಬಂದನಿ. ನಿಲ್ಲಣ್ಣವ್ರು ನೀಡಿದ್ರಲ್ರಿ, ಅವ್ರು ಲಾಸ್ ಮಾಡಿರಲಿಲ್ಲ. ಈಗ ಸಂಕಟ ಸಂದರ್ಭ ತಂದಿದ್ದಾರೆ. ನ್ಯಾಯಾಲಯದಲ್ಲಿ ನಾನು ಖಂಡಿತ ಗೆಲ್ಲುತ್ತೇನೆ, ವಿಶ್ವಾಸ ಇಟ್ಟರೆ ದುಡ್ಡು ಹೂಡ್ರಿ ಇನ್ನು ಒಂದು ಹೇಳ್ತಾ ಇದ್ದಾನೆ. ಅದು ಎಲ್ಲದನಿಲ್ಲ. ಈಗ ಲುಕೌಟ್ ತೆಗೆದಿದ್ದಾರೆ. ಇದರ ಸೆಲ್ಲ ಕುರಿತಾಗಿ